ಸರ್, ಇನ್ನೊಂದು ಮುಖ್ಯವಾದ ಪ್ರಶ್ನೆ, ಬರಹಗಾರನಿಗೆ ಈಗ ಟೈಮ್ ಬಂದಿದೆಯಾ ಅಂತ. ಬಿಕಾಸ್ ನಾನು ತುಂಬ ಪ್ರೊಡಕ್ಷನ್ ಹೌಸಸ್ಸು ಪೋಸ್ಟ್ಗಳನ್ನು ಹಾಕೋದು ನೋಡ್ತಾ ಇದ್ದೀನಿ ನಾನು. ಬರಹಗಾರರು ಬನ್ನಿ, ನಮ್ಮ ಪ್ರೊಡಕ್ಷನ್ ಸಂಸ್ಥೆಗೆ ಸೇರ್ಕೊಳ್ಳಿ, ನಿಮಗೆ ನಾವು ಒಂದು ಅವಕಾಶವನ್ನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಸುದೀಪ್ ಅವರ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು, KVN ಪ್ರೊಡಕ್ಷನ್ ಆಗಿರ್ಬೋದು, ಈ ಹೊಂಬಾಳೆ ಅವರು ಹಾಕಿದ್ರು ಅಂತ ಅನಿಸುತ್ತೆ. ಸೊ ಅದನ್ನು ನೋಡ್ತಿದ್ರೆ ಬರಹಗಾರನ ಶಕ್ತಿ ಈಗ ಗೊತ್ತಾಗ್ತಿದೆಯಾ? ಯಾಕಂದರೆ ಒಳ್ಳೊಳ್ಳೆ ಕತೆಗಳು ಬೇಕಾಗಿದೆ, ಈಗ ಕತೆಗಳನ್ನ ಹುಡುಕ್ತಿದ್ದಾರೆ ಆದರೂ ಸಿಗ್ತಿಲ್ಲ. ಅದಕ್ಕೆ ಅವರೇ ಆಹ್ವಾನ ಕೊಡ್ತಿದ್ದಾರೆ. ಮುಂಚೆ ಎಲ್ಲ ಬರಹಗಾರನಿಗೆ ಸಂಭಾವನೆ ಸರಿಯಾಗಿ ಕೊಡ್ತಿರ್ಲಿಲ್ಲ ಅನ್ನೋ ಒಂದು ಮಾತುಗಳೆಲ್ಲ ಇತ್ತು, ಸರಿಯಾಗಿ ನಡೆಸ್ಕೊಳ್ತಾ ಇರಲಿಲ್ಲ ಅಂತ. ಈಗ ಒಂದು ಒಳ್ಳೆ ಟೈಮ್ ಬಂದಿದೆ, ಯಾಕಂದರೆ ನೀವು ಒಬ್ಬ ಬರಹಗಾರರೇ, ಅದಕ್ಕೆ ಕೇಳ್ತಾ ಇದ್ದೀನಿ ಸರ್. ಅಲ್ಲ, ಬರಹಗಾರನೇ ಯಾವತ್ತಿದ್ರೂ ಎಲ್ಲದನ್ನು ಸೃಷ್ಟಿ ಮಾಡೋದು ಬರಹಗಾರ, ಹರಿದಾಕೋದು ಅವನೇ. ಈಗ ಒಂದು ಪಾತ್ರ ಬರೆದ್ವಿ ಅಂತ ಇಟ್ಕೊಳ್ಳಿ, ಆ ಪಾತ್ರ ನಮಗೆ ಬೇಡ ಅಂತ ಅನ್ಸಿದ್ರೆ ಅದನ್ನು ನೆಕ್ಸ್ಟ್ ಡೇ ಹೊಡೆದಾಕ್ತೀವಿ. ಇನ್ನೊಂದು ಪಾತ್ರ, ಈ ಪಾತ್ರ ಸೃಷ್ಟಿ ಮಾಡೋದು ಬರಹಗಾರನೇ, ಪಾತ್ರ ತೆಗೆದುಬಿಟ್ಟು ಅದನ್ನು ಗಬ್ಬೆಬ್ಸೋದು ಬರಹಗಾರನೇ. ಒಂದು ಪಾತ್ರ ಗೆದ್ರೇನೂ ಅವನೇ ಕಾರಣ, ಒಂದು ಇಡೀ ಸಿನಿಮಾ ಸೋತ್ರೇನೂ ಅವನೇ ಕಾರಣ. ಅವನ ಮಹತ್ವ ಎಷ್ಟೋ ಜನಕ್ಕೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಮೂಲತಃ ಈಗ ನೀವು ಒಬ್ಬ ಬರಹಗಾರ್ತೀನಿ, ಒಂದು ಪ್ರಶ್ನೆನ ವಿಶೇಷವಾಗಿ ಹೆಂಗೆ ಕೇಳ್ತೀನಿ, ಇದನ್ನು ನೀವು ಒಂದು ಸ್ವಲ್ಪ ಮೆಂಟಲಿ ರಿಹರ್ಸ್ ಮಾಡ್ಕೊಳ್ಳಿಲ್ಲ ಅಂದರೆ ನಿಮ್ಗೆ ಏನೂ ಕೇಳೋಕ್ಕಾಗೋದಿಲ್ಲ. ಎಲ್ಲರಲ್ಲೂ ಒಂದು ಕ್ರಿಯೇಟಿವಿಟಿ ಇರುತ್ತೆ. ಆ ಕ್ರಿಯೇಟಿವಿಟಿ ತುಂಬ ಕೆಟ್ಟದಾಗಿ ಶುರು ಆಗುತ್ತೆ. ಅವನಿಗೆ ಹೇಳೋಕ್ಕೆ ಬರಲ್ಲ, ಎಷ್ಟೋ ಜನ ಕಥೆ ಹೇಳೋಕ್ಕೆ ಬರಲ್ಲ, ಬರೆಯೋಕ್ಕೆ ಬರಲ್ಲ, ಅವರಿಗೆಲ್ಲ ಒಂದು ವೇದಿಕೆ ಅಂತ ಇರಲ್ಲ, ಅಥವಾ ಕ್ಲಾಸಿಕಲಿ ಟ್ರೈನಿಂಗ್ ಆಗಿ ಬಂದಿದ್ದಾರೆ ಅನ್ನೋದಕ್ಕೆ ಅವರಿಗೆ ಅಷ್ಟು ಟ್ರೈನಿಂಗ್ ತೊಗೊಳ್ಳೋದಕ್ಕೆ ದುಡ್ಡಿರಲ್ಲ. ಯಾರ್ಯಾರು ಇದನ್ನು ಕರೆದಿದ್ದಾರೆ ದೊಡ್ಡ ದೊಡ್ಡ ಸಂಸ್ಥೆಗಳು, ಅವ್ರು ಎಲ್ರಿಗೂ ನನ್ನ ನಮಸ್ಕಾರ. ಇದು ಯಾವತ್ತೂ ಆಗಬೇಕಿತ್ತು ಕನ್ನಡದಲ್ಲಿ, ಇವತ್ತು ಆಗ್ತಿದೆ. ಯಾಕಂದರೆ ಎಷ್ಟೋ ಜ್ಞಾನಪೀಠ ಪ್ರಶಸ್ತಿಗಳನ್ನು ತಗೊಂಡ ನಾಡು ನಮ್ಮದು. ಇನ್ನು ಎಷ್ಟೋ ಜನಕ್ಕೆ ಬರೋದು ಬಾಕಿ ಇದೆ. ನನ್ನ ವೈಯಕ್ತಿಕ ಅನಿಸಿಕೆ ಇದು. ಎಷ್ಟೆಲ್ಲ ಬರಹಗಾರರು ಏನೆಲ್ಲ ಬರೆದು ಹೋಗಿರೋ ನಾಡಿದು, ಅದರೊಂದು 10 ಪೇಜ್ ಓದೋ ಪೇಷನ್ಸ್ ಕೂಡ ಇವತ್ತು ಎಲ್ಲೂ ಕಾಣಿಸ್ತಿಲ್ಲ. ಬಟ್ ಎಷ್ಟೋ ಜನ ಸಾಹಿತ್ಯಾಸಕ್ತರನ್ನು ನೋಡಿದ್ದೀನಿ, ತುಂಬ ಚಿಕ್ಕ ಪ್ರಾಯದಿಂದ ಒಳ್ಳೊಳ್ಳೆ ಕಥೆಗಳನ್ನು ಓದ್ಕೊಂಡವರು ಭೇಟಿ ಆಗ್ತಾರೆ. ಈ ಬರಹಗಾರ ಅನ್ನೋನು ಯಾವತ್ತೂ ಅಬ್ಬೆಪಾರಿ ಅಲ್ಲ. ಅವನು ಎಲ್ಲೋ ಕೂತ್ಕೊಂಡು ಏನೋ ಒಂದು ಸೃಷ್ಟಿ ಆಗ್ತಾನೇ ಇರುತ್ತೆ. ಅಷ್ಟಿಲ್ಲದೆ 200 ಚಿಲ್ಲರೆ ಸಿನಿಮಾಗಳು ಸೆನ್ಸರ್ ಆಗಲ್ಲ, ಅದ್ರಲ್ಲಿ ಜೊಳ್ಳುಗಳು ಸುಮಾರಿರುತ್ತೆ. ಮತ್ತು ಒಂದು 10-15 ಸಿನಿಮಾಗಳಲ್ಲಿ ಒಳ್ಳೆ ಬರವಣಿಗೆ ಇರುತ್ತೆ. ನೀವು ಹಾಗೆ ಅಂಡರ್ಎಸ್ಟಿಮೇಟ್ ಮಾಡೋಕ್ಕೆ ಆಗೋದಿಲ್ಲ ಯಾರನ್ನು. ಈ ಬರಹಗಾರ ಯಾವತ್ತು ಮುಂಚೂಣಿಗೆ ಬರ್ತಾನೋ ಅಲ್ಲಿ ಎಲ್ಲ ಕೆಲಸಗಳು ಸರಳವಾಗಿ ಆಗುತ್ತೆ. ಯಾಕಂದರೆ ಕಲೆ ಮತ್ತು ಕಾಸು ಎರಡೂ ಒಟ್ಟಿಗೆ ಹೋಗಲ್ಲ. ಒಂದನ್ನು ಕಾಸನ್ನು ಲಕ್ಷ್ಮಿಗೆ ಹೋಲಿಸ್ತಾರೆ, ಕಲೆನ ಸರಸ್ವತಿಗೆ ಹೋಲಿಸ್ತಾರೆ. ಅವು ಎರಡೂ ಸಿಂಕ್ರನೈಸ್ ಆಗಬೇಕಂದ್ರೆ ಅದು ಬರಹಗಾರ ಮಾಡಿದರೆ ಮಾತ್ರ ಆಗೋದು. ಅವನ ಕೈಲಿ ಇರುತ್ತದು. ಅವನಿಗೊಂದು ಮಹತ್ವ ಕೊಡಬೇಕು ಅಂತ ಯಾರ್ಯಾರಿಗೆ ಅನಿಸಿದೆಯೋ ಅವರು ನಿಜವಾದ ಮನುಷ್ಯರು ಅಂತ ಅನ್ಬೋದು. ಅವರೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಧನ್ಯವಾದ.